ಒಂದು ಕಾಂಟೆಂಟ್ ಯಾವಾಗಲೂ ಇದನ್ನ ಹೇಳ್ತಾ ಇರ್ತೀನಿ ನಾನು. ರಕ್ಷಿತ್ ಅವ್ರ ಜೊತೆ ಯಾವಾಗಲೂ ಮಾತುಕತೆ ನಡೀತಾನೆ ಇರುತ್ತೆ. ಕಾಂಟೆಂಟ್ ಮಾಡುವಾಗ ಒಂದು ಅರ್ಥಪೂರ್ಣವಾದ ಕಾಂಟೆಂಟ್ ಒಂದು ಮಾಡಬೇಕು, ಅದಕ್ಕೆ ಏನಾದರೂ ಒಂದು ಮೆಸೇಜ್ ಅನ್ನೋದೊಂದು ಇರಲೇಬೇಕು ಸೊಸೈಟಿಗಾಗಲಿ, ಅಥವಾ ನಾಟ್ ಜಸ್ಟ್ ಅವರ್ ಆಡಿಯನ್ಸಸ್, ನಾಟ್ ಜಸ್ಟ್ ಅವರ್ ಸಬ್ಸ್ಕ್ರೈಬರ್ಸ್. ನಮ್ಮಿಂದ ಸಮಾಜದಲ್ಲಿ 1% ಬದಲಾವಣೆ, 0.001% ಬದಲಾವಣೆ ಆದರೂ ನಮಗದು ಖುಷಿನೇ. ಆ ಒಂದು ಪ್ರಯತ್ನದಿಂದ, ಆ ಒಂದು ಪ್ರಯತ್ನದ ನಿಟ್ಟಿನಿಂದ ನಾವು ಯಾವಾಗಲೂ ಏನಾದ್ರು ಒಂದು ಮಾಡಕ್ಕೆ ಹೊರಡ್ತಾ ಇರ್ತೀವಿ. ಐ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಟೀಮ್ ವಿತ್ ಮೀ. ಡೈರೆಕ್ಟರ್ ರಕ್ಷಿತ್ ತೀರ್ಥಳ್ಳಿ ಆಗಿರ್ಬೋದು, ಹೇಮಂತ್ ಜೋಯ್ಸ್ ಅವರ ಮ್ಯೂಸಿಕ್ ಆಗಿರ್ಬೋದು, ಪ್ರಮೋದ್ ಮರವಂತೆ ಅವರ ಲಿರಿಕ್ಸ್ ನನ್ನ ಎಲ್ಲ ಹಾಡುಗಳಿಗೆ, ಗುರುಪ್ರಸಾದ್ ಅವರ ಸಿನಿಮಾಟೋಗ್ರಫಿ ಆಗಿರ್ಬೋದು, ಪ್ರತಿ ಫ್ರೇಮ್ಸ್ ಅಲ್ಲೂ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಅವರು. ಅಂಡ್ ಒಬ್ಬರಿಂದ ಸಾಧ್ಯ ಇಲ್ಲ ಇದು. ಒಬ್ರು ನಾನು ಹೇಳ್ಬೋದು ಈ ತರ ಮಾಡ್ಬಹುದು, ಈ ತರ ಒಂದು ಇದೆ ನನಗೆ ಆಸೆ ಮಾಡಕ್ಕೆ ಅಂತ, ಬಟ್ ಎಲ್ಲರೂ ಒಟ್ಟಿಗೆ ಬಂದಾಗ ಮಾತ್ರ ಅದಾಗದು. ಅಂಡ್ ಮಚ್ ಥ್ಯಾಂಕ್ಸ್ ಟು ದ ಗ್ರೇಟ್ ಟೀಮ್ ದಟ್ ಐ ಹ್ಯಾವ್. ವೆರಿ ವೆರಿ ಥ್ಯಾಂಕ್ಫುಲ್. ಮೇನ್ ಥ್ಯಾಂಕ್ಸ್ ಟು ರಕ್ಷಿತ್ ತೀರ್ಥಳ್ಳಿ ಸರ್. ಯಾವಾಗಲೂ ತುಂಬ ಸಪೋರ್ಟ್ ಆಗಿ ನಿಲ್ತಾರೆ. ಆ್ಯಂಡ್ ಏನೇ ಇದ್ರೂ ಒಂದು ಕಾನ್ಸೆಪ್ಟನ್ನು ನಾವು ವಿಜುವಲೈಸ್ ಮಾಡುವಾಗ ಅದು ಯಾವ ರೀತಿಲಿ ಮಾಡಬೇಕು ಅನ್ನೋದು ಆ ಡೈರೆಕ್ಟರ್ ಲೆನ್ಸಲ್ಲಿ ಮಾತ್ರ ಗೊತ್ತಾಗೋದು. ಆ್ಯಂಡ್ ಹಿ ಡಸ್ ದಟ್ ರಿಯಲಿ ವೆಲ್. ಐ ಆಮ್ ರಿಯಲಿ ಫಾರ್ಚುನೇಟ್. ಈವನ್ ಮ್ಯೂಸಿಕ್ ವಿಡಿಯೋಗಾಗಲಿ ಆ ಒಂದು ನೀವು ಕ್ವಾಲಿಟಿ ನೋಡಿರ್ಬೋದು, ಔಟ್ಪುಟ್ ಕ್ವಾಲಿಟಿ, ದ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಅಥವಾ ದ ಆಡಿಯೋ ಕ್ವಾಲಿಟಿ ಅವ್ರ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಎಲ್ಲೂ ನಾವು ಕಾಂಪ್ರಮೈಸ್ ಮಾಡಿಲ್ಲ, ಮಾಡೋದು ಇಲ್ಲ ಮುಂದೆ. ಬಟ್ ಅಟ್ ದ ಸೇಮ್ ಟೈಮ್ ಲೈಕ್ ಅದೆಲ್ಲ ಕಾರಣ ಡೈರೆಕ್ಟರ್ಸ್ ವಿಷನ್. ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಫಾರ್ ದಟ್. ಆ್ಯಂಡ್ ಪ್ರಮೋದ್ ಅವರು ಕೂಡ ನಾನು ಲಿರಿಕ್ಸ್ ಬರ್ಸ್ಬೇಕಾದ್ರೆ ನಮ್ಮ 3 ಜನ ಆಕ್ಚುಲಿ, ನಾನು ರಕ್ಷಿತ್ ಹೇಮಂತ್ ಅವ್ರು ಮಾತಾಡ್ತೀವಿ. ಪ್ರಮೋದ್ ಅವ್ರ ಹತ್ರ ಲಿರಿಕ್ಸ್ ಬರ್ಸುವಾಗ ಮಾತಾಡಿ ಯಾವ ತರ ಬೇಕು ಅಂತ ಹೇಳಿದಾಗ ಅವರು ಫಸ್ಟ್ ಟೈಮ್ ಆರ್ ಸೆಕೆಂಡ್ ಟೈಮ್ ಆಲ್ರೆಡಿ ನಮಗೆ ಫುಲ್ ಕಂಪ್ಲೀಟ್ ಲಿಸ್ಟ್ ಬಂದಾಗಿರುತ್ತೆ. ಅಂದ್ರೆ ಏನು ಕರೆಕ್ಷನ್ಸ್ ಇಲ್ಲದೆ ಆ ಥರ ಬಂದಾಗಿರುತ್ತೆ. ಅಷ್ಟು ಚೆನ್ನಾಗಿ ಬರೀತಾರೆ ಅವರು. ಸೋ ಲಕ್ಕಿ ಟು ಹ್ಯಾವ್ ಯು ಇನ್ ದ ಟೀಮ್. ಥ್ಯಾಂಕ್ ಯು ಪ್ರಮೋದ್. ಗುರು ಅವ್ರ ಬಗ್ಗೆ ಯಾವಾಗಲೇ ಹೇಳಿದ್ದೀನಿ ನಾನು, ಮತ್ತೆ ಹೇಳಂಗೆ ಇಲ್ಲ. ಅವರು ಇದು ಯಾವುದು ಹೋಪ್ ಆಗಿರ್ಬೋದು, ನಮ್ಮ ಕ್ವಿಟ್ ಆಗಿರ್ಬೋದು, ಅಥವಾ ಮೈ ಫ್ರೆಂಡ್ ಕೂಡ ಇವರೇ ಮಾಡಿರೋದು ಇಲ್ಲಿಂದು. ಆರ್ ಸಾಂಗ್ ಅಲ್ಲೂ ಲೈಕ್ ಇವರ ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ಇವತ್ತು ಹೇಮಂತ್ ಅವರನ್ನ ತುಂಬ ಮಿಸ್ ಮಾಡ್ಕೋತಾ ಇದೀವಿ. ಅವ್ರ ಕಾರಣಾಂತರಗಳಿಂದ ಇವತ್ತು ಬಂದಿದ್ರೆ ಚೆನ್ನಾಗಿರೋದು. ಬಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾವಿನ್ನೂ ಚೆನ್ನಾಗಿರೋ ಕಾಂಟೆಂಟ್ಸ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಮೂವಿನೂ ತಿಮ್ಮನ ಮಟ್ಟೆಗಳು ಅಂತ ಲಾಂಚ್ ಆಗಿದೆ, ಎಲ್ಲ ರೆಡಿ ಇದೆ, ರಿಲೀಸಿಗೆ ರೆಡಿ ಇದೆ. ಅದು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಮ್ಯೂಸಿಕ್ ವಿಡಿಯೋ ಮಾಡೋದು ನಿಲ್ಲಿಸಲ್ಲ, ಅದು ನಡೀತಾ ಇರುತ್ತೆ. ಇದು ನಮ್ಮ ಪ್ರಯತ್ನ ಹೀಗೆ ನಡೀತಾ ಇರುತ್ತೆ. ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಧನ್ಯವಾದಗಳು. ಪೈಪ್ಲೈನಲ್ಲಿ ಅದನ್ನು ಸ್ವಲ್ಪ ಬೇರೆ ಥರ ತಗೊಂಡು ಹೋಗೋಣ ಅಂತ. ಒಂದು ಇಟ್ ಇಸ್ ರಿಲೇಟೆಡ್ ಟು ಯುನೋ ಹೇಳ್ಬೋದಲ್ವ, ಒಂದು ಇಸ್ ರಿಲೇಟೆಡ್ ಟು ನಗು. ಜೀವನದಲ್ಲಿ ಏನೇ ಆದರೂ ನಗ್ತಾ ಇರಬೇಕು ಅನ್ನೋದು, ಲೈಕ್ ಅದು ವಿತ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ವಿತ್ ಸಿನಿಮ್ಯಾಟಿಕ್ ಆಗಿ ಒಂಥರ ಥರ ತೆಗ್ದಿದ್ದೀವಿ ಅದೊಂದು. ಆಮೇಲೆ ಇನ್ನೊಂದು ರಕ್ಷಿತ್ ಅವ್ರದ್ದೇ ಒಂದು ಬುಕ್ಕಿನ ಒಂದು ಸಣ್ಣ ಭಾಗ, ಮೊನ್ನೆ 6 ಎಸೆತಗಳು ಅಂತ ಅವ್ರ ಬುಕ್ ರಿಲೀಸ್ ಆಯಿತು. ಸೊ ಅದರದ್ದು ಒಂದು ಸಣ್ಣ ಭಾಗ, ಒಂದು ಕತೆ ತಗೊಂಡು ಅದರಲ್ಲಿ ಮ್ಯೂಸಿಕ್ ವಿಡಿಯೋ ಮಾಡಿದ್ದೀವಿ. ಸೊ ಅದನ್ನು ಮಾಡಿಕೊಟ್ಟಿದ್ದು. ಅದ್ರ ಬಗ್ಗೆ ನಮ್ಮ ರಕ್ಷಿತ್ ಅವ್ರು ಇನ್ನೂ ಚೆನ್ನಾಗಿ ಹೇಳ್ತಾರೆ ಅವರು. ಈಗ ಎಲ್ಲರೂ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತಾರೆ, ನಾನು ಇಷ್ಟು ಅಮೌಂಟ್ ಹಾಕಿದ್ರೆ ನಂಗೆ ವಾಪಸ್ ಬರುತ್ತಾ ಇಲ್ವಾ, ಅಥವಾ ಏನು ಬರುತ್ತೆ ಅನ್ನೋದನ್ನ ಆ್ಯಸ್ ಎ ಡೈರೆಕ್ಟರ್ ಜೊತೆ ಪ್ರತಿಯೊಬ್ಬರು ಮಾತಾಡ್ತಾರೆ, ಇನ್ ರಿಟರ್ನ್ಸ್ ಏನು ಬರುತ್ತೆ ಅಂತ. ಬಟ್ ಇವ್ರು ನನ್ನ ಹತ್ರ ಯಾವತ್ತೂ ಮಾತಾಡಿರೋದು ಸಾಂಗ್ಸ್ಗಳು ಸರ್ ಕಂಟೆಂಟ್ ಇದ್ರೆ ಮಾಡೋಣ, ಕಂಟೆಂಟ್ ಇಲ್ಲ ಅಂತಂದ್ರೆ ಬೇಡ ಸಾಂಗ್ಗಳು, ಆ ಅರ್ಥದಲ್ಲೇ ಮಾತಾಡಿದ್ರು. ಹಾಗಾಗಿ 6 ಸಾಂಗ್ಗಳು ಕೂಡ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡೇ ಮಾಡಿರೋದು. ಇನ್ನು ಸಿನಿಮಾ ಕೂಡ ಅಷ್ಟೇ, ಕಂಟೆಂಟ್ ಇದ್ರೆ ಮಾಡೋಣ ಸರ್ ಸಿನಿಮಾ, ಇಲ್ಲ ಬೇಡ.
ಕಮರ್ಷಿಯಲ್ ಏನೋ ಬೇಡ, ಕಂಟೆಂಟ್ ಇರಬೇಕು ಸರ್, ಅದರಲ್ಲಿ ಒಂದೊಂದು ಸಂದೇಶ ಇರಬೇಕು, ನೋಡೋನಿಗೆ ಒಂದು ಫೀಲ್ ಗುಡ್ ಮೂವಿ ಆಗಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಒಂದಷ್ಟು ಡಿಸ್ಕಷನ್ ಮಾಡಿ ಒಳ್ಳೆಯ ಸಿನಿಮಾನೇ ಮಾಡಿದ್ದೀವಿ. ಇನ್ನು ಇವತ್ತಿನ ವಿಚಾರಕ್ಕೆ ಬಂದಾಗ ನಾವಿವಾಗ ನೋಡ್ತಿದ್ದೀವಿ ಅಂದರೆ ಲೈಕ್ ಹೊರಗಡೆ ನಮ್ಮ ಬೆಂಗಳೂರಲ್ಲಿ ಕೂಡ ಅವರೇಜ್ ಟೆಂಪ್ರೇಚರ್ 34 ಇದೆ, ಬಳ್ಳಾರಿಗೆ ಹೋದ್ರೆ ನಿಮಗೆ 34, ಮಲೆನಾಡು ಹೋದ್ರೆ 34 ಇದೆ. ಅಂದರೆ ನಮಗೆ ವ್ಯತ್ಯಾಸ ಗೊತ್ತಾಗ್ತಿಲ್ಲ ಮಲೆನಾಡು ಯಾವುದು ಅಥವಾ ಬಯಲುಸೀಮೆ ಯಾವುದು ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ನಮಗೊಂದು ಕಂಟೆಂಟ್ ಮಾಡಬೇಕಂತ ಅನಿಸ್ತು. ಬಟ್ ನಾವು ಇದು ಮಾಡಿದ್ದು ಆಲ್ರೆಡಿ 3 ತಿಂಗಳಾಯಿತು ಶೂಟ್ ಮಾಡಿ ಈ ಸಾಂಗ್ನ. ಬಟ್ ಇವಾಗಿನ ಟೆಂಪ್ರೇಚರ್ ಅದನ್ನೆಲ್ಲ ಲೆಕ್ಕ ಹಾಕೊಂಡಾಗ ಅದು ಸರಿ ಅನಿಸ್ತಿದೆ ನಮಗೆ. ಅಂದರೆ ಇನ್ನು ಮುಂದಿನ ವರ್ಷ ಕೂಡ ನಾವು ಅಂದರೆ ಅರಣ್ಯಗಳನ್ನು ಬೆಳೆಸೋದಕ್ಕೆ ಟೈಮ್ ಬೇಕಾಗುತ್ತೆ. ಈಗ ಇರೋದನ್ನೇ ಉಳಿಸ್ಕೊಂಡ್ರೆ ಟೆಂಪ್ರೇಚರ್ ಒಂದಷ್ಟು ಕಡಿಮೆ ಮಾಡ್ಕೊಬೋದು. ಅದು ಕೆಲವೊಬ್ರಿಗೆ ವೈಯಕ್ತಿಕ ಸಮಸ್ಯೆಗಳು ತುಂಬ ಇರುತ್ತೆ, ಆದರೆ ಜಾಗತಿಕ ತಾಪಮಾನ ಅನ್ನೋದು ಜಗತ್ತಲ್ಲಿರೋದು ಎಲ್ಲರದ್ದು ಸಮಸ್ಯೆನೇ ಅದು. ಹಾಗಾಗಿ ನಾವು ಅದಕ್ಕಿರೋದು ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಕಾಡುಗಳನ್ನ ರಕ್ಷಣೆ ಮಾಡೋದು ಮತ್ತೆ ಕಾಡುಗಳನ್ನ ಬೆಳೆಸೋದು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಂಟೆಂಟ್ನ ಮಾಡಿದ್ದು. ನಮ್ಮ ಸಾಂಗ್ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತಿಲ್ಲ ಗೊತ್ತಿಲ್ಲ, ಬಟ್ ಅದರಲ್ಲಿರೋ ಸಂದೇಶ ಒಂದಷ್ಟು ರೀಚ್ ಆದರೆ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡ್ಬಿಟ್ಟು ಎಲ್ಡರ್ಸ್ ತನಕ ಎಲ್ಲ ರೀಚ್ ಆಯ್ತು ಅಂದರೆ ಒಂದಷ್ಟು ಅರಣ್ಯ ಏನಾದರೂ ಓಕೆ ನಾನು ಸಂರಕ್ಷಣೆ ಮಾಡಬೇಕು ಅಥವಾ ನೀರು ಉಳಿಸ್ಬೇಕು ಅಥವಾ ಸಂರಕ್ಷಣೆ ಮಾಡಬೇಕಂತ ಇದು ಮಾಡಿದ್ರೆ ನಮ್ದೊಂದು ಸಾಂಗ್ ಮಾಡಿದಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತ ಅನ್ಸುತ್ತೆ. ನಂತರ ನಮ್ಮ ಟೀಮ್ ಬಗ್ಗೆ ಪ್ರಮೋದ್ ಬಗ್ಗೆ ನನಗೆ ತುಂಬ ಖುಷಿ ಏನಂತ ಹೇಳಿದ್ರೆ ಡಿಸ್ಕಷನ್ ಒಂದೇ ಸರಿ ಆಗುತ್ತೆ ಆಸ್ ಎ ಡೈರೆಕ್ಟರ್ ಲಿರಿಸಿಸ್ಟ್ ಅಂತ ಹೇಳಿ. ಪ್ರಮೋದ್ಗೆ ಒಂದ್ಸರಿ ನಾನು ಈ ಥರ ಇದೆ ಕಂಟೆಂಟು ಹೀಗಂತ ಹೇಳಿದ್ರೆ ನೀವೆಲ್ಲೂ ಪದಗಳನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಇನ್ನು ಬೇಕಿದ್ರೆ ಓಕೆ ಇದನ್ನ ಈಗ ಹೇಳಿದಾಗ ಓಕೆ ಈ ಅರ್ಥದಲ್ಲಿ ಹೋಗ್ಬೋದಲ್ಲ ಅಂತ ಹೇಳಿ. ನನಗೆ ಜಯ ಏನೋ ಸಾಂಗ್ ಸಖತ್ ಲಿರಿಕ್ಸ್ ಇಷ್ಟ ಆಗಿತ್ತು. ಅದಾದ್ಮೇಲೆ ನನಗೆ ಇದು ತುಂಬ ಇನ್ನೂ ಇಷ್ಟ ಆಯಿತು. ತಗೊಂಡು ಹಾಗೆ ಸಾಂಗ್ ತಗೊಂಡೋಗ್ಬಿಡುತ್ತೆ ಅದು ಹಸಿರು ಬಗ್ಗೆ ಏನು ಅಂತ. ಆಮೇಲೆ ಎಂಡ್ ನಾವು ಹೇಗೆ ಕೊಟ್ಟಿದ್ದೀವಿ ಕ್ಲೈಮ್ಯಾಕ್ಸ್ದು ಅದ್ರ ಬಗ್ಗೆ. ಇನ್ನು ಗುರುದ್ದು ನಾವು ಅದು ಶೂಟ್ ಮಾಡ್ತಿರಾಗಲೇ ನನಗೆ ಒಂದೊಂದ್ಸರಿ ಇಷ್ಟ ಆಗಿರಲ್ಲ, ಅವ್ರಿಗೆ ಒಂದ್ಸರಿ ಇಷ್ಟ ಆಗಿರಲ್ಲ, ಬಟ್ ಆ ಡಿಸ್ಕಷನ್ ಅಲ್ಲೇ ಒಂದು ಒಳ್ಳೆ ಫ್ರೇಮ್ಸ್ಗಳಂತೂ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸಕ್ಕಾಗಿ ನಾವು ಜಗಳ ಆಡ್ತೀವಿ, ಬಟ್ ಫೈನಲಿ ಔಟ್ಪುಟ್ ಚೆನ್ನಾಗೇ ಬರುತ್ತೆ ಇಲ್ಲಿ ತನಕ ಮಾಡಿರೋದೆಲ್ಲ. ಸೊ ಯಾಕೆ ನನ್ನ ಟೀಮಿಗೆ ಕಂಪ್ಲೀಟ್ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳಿ. ಇಂಥ ಪ್ರೇಮಿಗಳು ಗೊತ್ತು ಬಿಟ್ಟರೆ ನಮಗೆ ಪರಿಸರ ಪ್ರೇಮಿಗಳಾದಂಥ ಸಾಲುಮರದ ತಿಮ್ಮಕ್ಕ ಆಗಿರ್ಬೋದು, ಸುಂದರ್ಲಾಲ್ ಬಹುಗುಣ ಆಗಿರ್ಬೋದು, ರಾಜೇಂದ್ರ ಸಿಂಗ್ ಅವರಾಗಿರ್ಬೋದು, ಸಲೀಂ ಅಲಿ ಅವರಾಗಿರ್ಬೋದು, ಇಂಥವರೆಲ್ಲ ನಮಗೆ ಗೊತ್ತೇ ಇಲ್ಲ. ಸೊ ನಾವು ಇಂಥವ್ರನ್ನೆಲ್ಲ ಆದರ್ಶರಾಗಿ ಇಟ್ಕೊಂಡು ಮುಂದೆ ಹೋಗಬೇಕು ಅಂತ ಹೇಳೋದಕ್ಕೆ ಆದರ್ಶ ಅವರು ಈ ಹಾಡನ್ನು ಮಾಡಿದ್ದಾರೆ. ಸೊ ಪರಿಸರ ಮುನ್ಸ್ಕೊಂಡ್ರೆ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಸಣ್ಣ ಉದಾಹರಣೆ ನಾವು ಬೆಂಗಳೂರಿಗರು ಈಗ ಸೊ ನೀರಿಗೆ ಎಷ್ಟು ಪರದಾಡ್ತಾ ಇದೀವಿ ಅಂತ. ಇದು ನನ್ನ ಪ್ರಕಾರ ಇದು ರಕ್ಷಿತರ ಹೇಳಿದಂಗೆ ಇದು ಆರಂಭ. ಇದು ಇನ್ನೂ ತುಂಬಾ ಕೆಟ್ಟ ದಿನಗಳು ಬರುತ್ತೆ ನಾವು ಪರಿಸರವನ್ನ ನಿರ್ಲಕ್ಷ್ಯ ಮಾಡಿದ್ರೆ. ಹಾಗಾಗಿ ಪರಿಸರಕ್ಕೆ ಏನು ಬೇಕೋ ಅದನ್ನ ನಾವು ಕೊಡ್ತಾ ಇದ್ರೆ, ಅದನ್ನು ನಾವು ಸಾಕ್ತಾ ಇದ್ರೆ ಅದು ನಮ್ಮನ್ನ ಸಾಕುತ್ತೆ. ಹಾಗಾಗಿ ಪರಿಸರನ ಉಳಿಸೋಣ, ಬೆಳೆಸೋಣ. ಮತ್ತೊಂದು ಸಣ್ಣ ವಿನಂತಿ ನಾನು ಹೇಳ್ತಾ ಇರೋದು ನಿಮ್ಮೆಲ್ಲರ ಮುಖಾಂತರ, ಈಗ ಬಿಸಿಲು ತುಂಬಾ ಇದಿರುತ್ತೆ, ತುಂಬಾ ಬಾಯಾರಿಕೆ ಆಗ್ತಾ ಇರುತ್ತೆ ನಮಗೆ. ದಯವಿಟ್ಟು ನಿಮ್ಮ ಮನೆ ಮೇಲ್ಗಡೆ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಹಕ್ಕಿಗಳಿಗೆ ನೀರನ್ನ ಇಡಿ. ತುಂಬಾ ಹಕ್ಕಿಗಳು ನೀರಿಲ್ಲದೆ ಪರದಾಡೋದನ್ನ ನೋಡಿದೀವಿ. ನಾವಾದ್ರೂ ಮನುಷ್ಯರು ಎಲ್ಲಿ ನೀರಿದೆ ಅಲ್ಲಿ ಹೋಗಿ ತಗೋಬಹುದು, ಬಟ್ ಬೆಂಗಳೂರು ಅಂತ ಸಿಟಿಗಳಲ್ಲಿ ಹಕ್ಕಿಗಳಿಗೆ ತುಂಬಾ ಕಷ್ಟ ಆಗ್ತಿದೆ. ದಯವಿಟ್ಟು ಆ ಕೆಲಸವನ್ನ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಟೀಮ್ ಬಗ್ಗೆ ಹೇಳೋದಾದ್ರೆ ಸೊ ನಾನು ಎಲ್ಲ ತುಂಬಾ ಸಿನಿಮಾಗಳಿಗೆ ಬರೀತಾ ಇದ್ರು ಕೂಡ ಈ ತಂಡದ ಜೊತೆ ಇವರ ಆಲ್ಬಮ್ಗಳಿಗೆ ಕೆಲಸ ಮಾಡೋದು ತುಂಬಾ ಒಂದು ಮನಸ್ಸಿಗೆ ಖುಷಿ ಕೊಡುವಂಥದ್ದು. ಯಾಕಂದ್ರೆ ಅವರ ಉದ್ದೇಶ ಒಂದು ಸಂದೇಶವನ್ನು ಸಾರುವಂತದ್ದಾಗಿರುತ್ತೆ. ಮತ್ತೆ ನಮ್ಮೊಳಗಡೆ ಎಲ್ಲೋ ಒಂದ್ ಕಡೆ ನಾವೇನಾದ್ರೂ ಒಂದು ವಾಪಸ್ ಕೊಡ್ಬೇಕು ಸಮಾಜಕ್ಕೆ, ಈ ಪ್ರಕೃತಿಗೆ ವಾಪಸ್ ಕೊಡ್ಬೇಕು ಅನ್ನೋದನ್ನ ನಾವು ಪದಗಳ ಮೂಲಕ ಕೊಡ್ತಾ ಇದೀವಿ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಕೆಲಸಗಳನ್ನು ಮಾಡಬೇಕು, ಮಾಡ್ತೀವಿ. ಸೊ ಒಂದು ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ನಾವು ಜನರಿಗೆ ಸಾರ್ತಾ ಇದೀವಿ ಅಂತ ಒಂದು ಸಾರ್ಥಕತೆ ನಮ್ಮಲ್ಲಿ ಸದಾ ಮಾಡುತ್ತೆ. ಸೊ ಆಲ್ಬಮ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಈ ಹಾಡು ಅವ್ರು ಹೇಳಿದಾಗ ಈ ಹಾಡು ಎಷ್ಟು ರೀಚ್ ಆಗುತ್ತೆ ಅನ್ನೋದಕ್ಕಿಂತ ಅದರಲ್ಲಿರೋ ಸಂದೇಶ ರೀಚ್ ಆಗೋದು ನಮ್ಗೆ ತುಂಬಾ ಮುಖ್ಯ. ಆ ಕೆಲಸವನ್ನ ನೀವು ನಮ್ಗೆ ಮಾಡೋದಕ್ಕೆ ಸಹಕಾರ ಮಾಡ್ತೀರಾ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಈ ಆದರ್ಶ ಜೊತೆ ಒಂದು 6-7 ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. ಆ್ಯಂಡ್ ಪ್ರತಿ ಸರಿ ಮಾಡ್ಬೇಕಾದ್ರೂ ಅವರೆಲ್ಲ ಒಂದು ವಿಭಿನ್ನವಾದಂಥ ಕಾನ್ಸೆಪ್ಟ್ಸ್ ತಗೊಬರ್ತಾರೆ. ಸೊ ಹಂಗಾಗಿ ನಮಗೂ ಮಾಡೋ ಪ್ರತಿ ಸರಿನೂ ಏನೋ ಒಂದು ಚಾಲೆಂಜ್ ಅಂತಂದೇಳಿ ಇರುತ್ತೆ. ಸೊ ನೆಕ್ಸ್ಟು ಅಷ್ಟೇ ಇನ್ನೂ ತುಂಬ ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ಅಂದ್ಕೊಂಡಿದ್ದಾರೆ ಅವರು. ಸೊ ಎಲ್ಲದಕ್ಕೂ ಆಲ್ ದಿ ಬೆಸ್ಟ್ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಟೀಮ್ ಸಪೋರ್ಟ್ ಮಾಡಿ. ನಾನು ಬರೀ ಹೇಳ್ತಿಲ್ಲ, ನಾನಂತೂ ಮನೆಗೆ ಹೋಗಿ ಮಾಡ್ತೀನಪ್ಪ, ಅಟ್ಲೀಸ್ಟ್ ಇದರಿಂದ ಇನ್ಸ್ಪೈರ್ ಆಗಿ. ಮತ್ತು ಆ ಗಿಡ ಬೆಳೆಯೋವರೆಗೂ